ಇದು ಏನು ಚಿನ್ನಿ ಏನು ಮಾಡ್ತಾ ಇದೀಯಾ? ನೀನೇನೋ ವ್ಲಾಗ್ ಮಾಡ್ತೀನಿ. ನಾನು ಇವತ್ತು ಬ್ಲೌಸ್ ಹಾಲ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಒಂದಷ್ಟು ಡಿಸೈನರ್ಸ್ ಸಜೆಷನ್ಸ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಅಫೋರ್ಡಬಲ್ ಡಿಸೈನರ್ಸ್, ಕೆಲವರು ಅಫೋರ್ಡಬಲ್ ಇದ್ದಾರೆ, ಕೆಲವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದಾರೆ. ಒಂದು 4 ಡಿಸೈನರ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು. 1 2 3 4 4 ಡಿಸೈನರ್ಸ್ ಬಗ್ಗೆ ನಾನು ರೆಗ್ಯುಲರ್ ಆಗಿ ಇವ್ರ ಹತ್ರ ಹೊಲಿಸ್ತೀನಿ. ಸೊ ಹಾಗಾಗಿ ಅವ್ರ ಬಗ್ಗೆ ಒಂದು ಸ್ವಲ್ಪ ನಾನು ಶೌಟ್ ಔಟ್ ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತೊಂದು ಬ್ಲೌಸ್ ಹಾಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಡಿಸೈಡ್ ಮಾಡಿದ್ದೀನಿ. ಆಕ್ಚುಲಿ ಏನು ಗೊತ್ತಾ, ಎಷ್ಟೋ ಜನ ಹೇಳ್ತಾರಲ್ಲ ನೀವು ಮೇಕಪ್ ಇಲ್ಲದೆ ನೋಡೋಕ್ಕಾಗಲ್ಲ ಅಂತ. ತುಂಬಾ ಚೆನ್ನಾಗೇ ಕಾಣ್ತಿದ್ಯಾ, ಏನೂ ಹಾಕೊಂಡಿಲ್ಲ. ಅಲ್ಲ, ಏನ್ ದಿನ ಮೇಕಪ್ ಹಾಕೊಂಡ್ರು ಹೇಳ್ತಾರೆ ಏನು ಯಾವಾಗ ನೋಡಿದ್ರು ಮೇಕಪ್ ಹಾಕೊಂಡಿರ್ತೀರಾ ಅಂತ. ಮೇಕಪ್ ಹಾಕೊಂಡಿಲ್ಲ ಅಂತಂದ್ರೆ ಏನು ಮೇಕಪ್ ಹಾಕೊಂಡ್ರೆ ಹಿಂಗ್ ಕಾಣಿಸ್ತೀರಾ, ಅಯ್ಯೋ ದೇವ್ರೆ ಅಂತಾರೆ. ಇನ್ ಹೆಂಗಿರಕ್ಕಾಗತ್ತೆ? ಥ್ಯಾಂಕ್ ಯು ಬುಟ್ಟ. ಮನುಷ್ಯ ಅಲ್ವಾ ನಾವು, ಎಂಡ್ ಆಫ್ ದ ಡೇ ಶೂಟಿಂಗ್ ಏನೋ ಮೇಕಪ್ ಹಾಕೋತೀವಿ. ಆದ್ರೆ ಇವತ್ತು ಇನ್ನೊಂದು ಹೇಳ್ಬೇಕು, ನಾನು ಫಸ್ಟ್ ಸ್ವಲ್ಪ ರೆಡಿ ಆಗ್ಬಿಡ್ತೀನಿ ಆಯ್ತಾ. ಫುಲ್ ಬೋರ್ಡ್ ಆಗಿದ್ದೀನಲ್ಲ, ಪುಟ್ಟ ಇರೋ ಒಂದಷ್ಟು ಲಿಪ್ಸ್ಟಿಕ್ಸ್ ತಂದಿದ್ದೀನಿ. ಲಿಪ್ಸ್ಟಿಕ್ಸ್ ಬಗ್ಗೆನೂ ಕೇಳ್ತಾ ಇರ್ತಾರೆ, ನೀವು ಯಾವ ಶೇಡ್ ಯೂಸ್ ಮಾಡ್ತೀರಾ, ಯಾವ ಚೆನ್ನಾಗಿರುತ್ತೆ ಅಂತೆಲ್ಲ ಕೇಳ್ತಿರ್ತೀರಲ್ಲ. ಸೊ ಅದಕ್ಕೂ ಮುಂಚೆ ಲಿಪ್ಸ್ಟಿಕ್ಸ್ ಬಗ್ಗೆ ನಾನು ಒಂದಷ್ಟು ಸ್ಟೇಜ್ 9 to 9 ಅವ್ರದ್ದು ಒಂದಷ್ಟು ಲಿಪ್ಸ್ಟಿಕ್ಸ್ ನ ತಂದಿದ್ದೀನಿ. ಇರಿ ಅದನ್ನ ತಂದ್ಬಿಡ್ತೀನಿ. ಇದನ್ನೆಲ್ಲ ಸೆಟಪ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗೋಣ. ಏನಂತೀರಗು? ಸರಿ ಬಾ. ಸೊ ಎಸ್, ಬ್ಲೌಸಸ್ ರೆಡಿ ಆಗಿದೆ, ಹಾಗೆ ಈ ಲಿಪ್ಸ್ಟಿಕ್ಸ್ ಕೂಡ ಬಂದಿದೆ. ಏನು ಅಂತಂದ್ರೆ ಸ್ಟೇಜ್ ಅವರ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೀನಿ. ಲಿಪ್ಸ್ಟಿಕ್ಸ್ ಇರ್ಬೋದು, ಬುಲೆಟ್ ಲಿಪ್ಸ್ಟಿಕ್ಸ್ ಇರ್ಬೋದು, ಅಥವಾ ಐಲೈನರು, ಮಸ್ಕಾರಾ, ಇದೆಲ್ಲಾನು ನಾನು ಯೂಸ್ ಮಾಡಿದ್ದೀನಿ. ಆದ್ರೆ ಸ್ಟೇಜ್ 9 to 9 ಅವರ ಈ ಒಂದು ಏನಂತಾರೆ 2-in-1 ಲಿಪ್ಸ್ಟಿಕ್ ನಾನು ಟ್ರೈ ಮಾಡಿಲ್ಲ. ಸ್ಟೇಜ್ 9 to 9 ಅವರ ಗ್ಲಾಸ್ ಲಾಕ್ 2-in-1 ಲಿಕ್ವಿಡ್ ಲಿಪ್ಸ್ಟಿಕ್ ನ ಯೂಸ್ ಮಾಡೋದಕ್ಕೆ ಐ ಕಾಂಟ್ ಸ್ಟೇ ಕಾಮ್. ಎಲ್ಲ ಸ್ಕಿನ್ ಟೋನ್ಗೆ ಕಾಂಪ್ಲಿಮೆಂಟ್ ಆಗೋ ಎವ್ರಿ ಡೇ ನೂಡ್ಸ್ ಇಂದ ಹಿಡಿದು ಬೋಲ್ಡ್ ಸ್ಟೇಟ್ಮೆಂಟ್ ಕಲರ್ಸ್ ಇದರಲ್ಲಿದೆ. ಸೊ ಇದರಲ್ಲಿ ನಾನು ಇವಾಗ ಒಂದು ಶೇಡ್ನ ಯೂಸ್ ಮಾಡ್ತೀನಿ. ಐ ವಾಂಟ್ ಟು ಯೂಸ್ ಐ ಆಮ್ ಹ್ಯಾಪಿ. ಸೊ ಈ ಶೇಡನ್ನ ಯೂಸ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಮಿಕ್ಕಿದೆಲ್ಲಾನು ಸ್ವಾಚ್ ಮಾಡಿ ತೋರಿಸ್ತೀನಿ. ಸೊ ಅಪ್ಲೈ ಮಾಡ್ತಾ ಇದ್ದೀನಿ. ಪಿಗ್ಮೆಂಟೆಡ್. ಓ ಸೊ ಕ್ಯೂಟ್. ನನಗೆ ಈ ಕಲರ್ ತುಂಬಾ ಇಷ್ಟ. ನಾನು ತುಂಬಾ ನೂಡ್ ಅಥವಾ ತುಂಬಾ ಡಾರ್ಕ್ ಕಲರ್ಸ್ ಯೂಸ್ ಮಾಡಲ್ಲ. ಸೊ ನ್ಯೂಟ್ರಲ್ ಕಲರ್ನ ನಾನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೇಗೆ ಕಾಣಿಸ್ತಾ ಇದೆ ಇದಕ್ಕೂ? ಎಷ್ಟು ಕ್ಯೂಟ್ ಕಾಣಿಸ್ತಿದೆ ಅಲ್ವಾ? ನೌ ಐ ಆಮ್ ಎಕ್ಸೈಟೆಡ್. ಹೈಡ್ರೇಟಿಂಗ್. ಒಂದು ಫ್ರೇಗ್ರೆನ್ಸ್ ಕೂಡ ಇದೆ, ಚೆನ್ನಾಗಿದೆ. ಸೊ ನಿಮಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇಫ್ ಯು ಆರ್ ಸ್ಮಾಲ್ ಲಿಪ್ಡ್ ಪರ್ಸನ್, ಅಂದ್ರೆ ನಿಮಗೆ ತುಟಿ ಚಿಕ್ಕದಿದ್ರೆ ಯಾವಾಗಲೂ ಸ್ವಲ್ಪ ಓವರ್ ಡ್ರಾ ಮಾಡ್ಕೊಂಡು ಗ್ಲಾಸ್ ಹಾಕೊಂಡ್ರೆ ಒಂದು ಪ್ಲಂಪ್ಲಿ ಲುಕ್ ಕೊಡುತ್ತೆ. ಈಗ ಟ್ರಾನ್ಸ್ಫರ್ ಪ್ರೂಫ್ ಇದೆಯಾ ಅಂತ ನೋಡೋಣ. ಚಿನ್ನಿ, ಅಬ್ಸಲ್ಯೂಟ್ಲಿ ಟ್ರಾನ್ಸ್ಫರ್ ಪ್ರೂಫ್ ಇದು. ಸೂಪರ್. ನೋಡೋಣ, ಇದನ್ನು ಟೆಸ್ಟ್ ಮಾಡ್ಬಿಡ್ತೀನಿ. ಅಯ್ಯೋ, ಒಂಚೂರು ಟ್ರಾನ್ಸ್ಫರ್ ಆಗಿಲ್ಲ. ಟೂ ಗುಡ್. ಟಿಶ್ಯೂ ಅಲ್ಲೂ ತೋರಿಸ್ಬಿಡ್ತೀನಿ. ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನನಗೆ ಇವಾಗ. ವೆರಿ ನೈಸ್, ವೆರಿ ಇಂಪ್ರೆಸಿವ್. ಸೊ ತುಂಬಾ ಚೆನ್ನಾಗಿದೆ ಇದು. ಈಗ ಎಲ್ಲದನ್ನು ಸ್ವಾಚ್ ಮಾಡಿ ತೋರಿಸ್ಬಿಡ್ತೀನಿ. 6 ಶೇಡ್ಸ್ ಇದೆ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಸೊ ಇದು ಟ್ರಾನ್ಸ್ಫರ್ ಪ್ರೂಫ್ ಅಂತೆ, ಹಾಗೆ ವಾಟರ್ ಪ್ರೂಫ್ ಕೂಡ ಅಂತೆ. ಒಂದ್ ಕಡೆ ಲಿಕ್ವಿಡ್ ಲಿಪ್ಸ್ಟಿಕ್ ಇರುತ್ತೆ, ಇನ್ನೊಂದ್ ಕಡೆ ಲಿಪ್ ಗ್ಲಾಸ್ ಕೂಡ ಬರುತ್ತೆ. ಇಲ್ಲಿ ಎಲ್ಲ ಕಲರ್ನು ನಾನು ಸ್ವಾಚ್ ಮಾಡಿದ್ದೀನಿ. ಎಷ್ಟು ಪ್ರಿಟಿ ನೇಮ್ಸ್ ಇದೆ ನೋಡಿ. ಈಗ ನಾನು ಎಲ್ಲ ಕಲರ್ಸ್ ಮೇಲೆ ಗ್ಲಾಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಗ್ಲಾಸ್ ಹೈಡ್ರೇಷನ್ ನ ಕೊಡುತ್ತೆ, ಹಾಗೆ ಲಿಪ್ಸ್ಟಿಕ್ ಅನ್ನ ಲಾಕ್ ಮಾಡುತ್ತೆ. ಹಾಗೆ ಇದು 12 hours ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಟ್ರಾನ್ಸ್ಫರ್ ಪ್ರೂಫ್ ಹೌದಾ ಅಲ್ವಾ ಅಂತ ನಾವು ಆಲ್ರೆಡಿ ಚೆಕ್ ಮಾಡಿದೀವಿ. ಇಲ್ಲಿ ನಾನು ವಾಟರ್ ಪ್ರೂಫ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಿದೆ. ಇಟ್ ಇಸ್ ಅಬ್ಸಲ್ಯೂಟ್ಲಿ ವಾಟರ್ ಪ್ರೂಫ್. ಟಿಶ್ಯೂ ಅಲ್ಲಿ ವೈಪ್ ಕೂಡ ಮಾಡಿದೆ ನಾನು. ಅಮೆಝಾನ್, ನೈಕಾ, ಪರ್ಪಲ್ ಅಲ್ಲಿ ಇವರ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ಇವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನನ್ನ ಕೂಪಾನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಲಿಪ್ಸ್ಟಿಕ್ ಹಾಲ್ ನೋಡ್ಕೊಂಡು ಬಂದ್ವಿ. ಈಗ ಬ್ಲೌಸ್ ಹಾಲ್ ಮಾಡ್ತಾ ಇದ್ದೀನಿ ನಾನು.
ಸೊ ನನ್ನ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಬ್ಬ ಡಿಸೈನರ್ದು ಅಡ್ರೆಸ್ ಲಿಂಕು ಹಾಗೆ ಫೋನ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು. ಸೊ ಫಸ್ಟ್ ನಾನು ಗರಿಕೆ ಬುಟೀಕ್ ಅಂದರೆ ನೀವು ರಾಜನಕುಂಟೆ, ಯಲಹಂಕ, ದೊಡ್ಡಬಳ್ಳಾಪುರ ಅಥವಾ ಜಕ್ಕೂರ್ ಈ ಸುತ್ತಮುತ್ತ ಎಲ್ಲೇ ಇದ್ರು ಈ ಬುಟೀಕ್ ನಿಮಗೆ ಹೇಳಿ ಮಾಡಿಸಿದ ಬುಟೀಕ್ ಅಂತ ಹೇಳ್ಬೋದು. ಸೊ ಇದನ್ನು ನಾನಿನ್ನೂ ಹಾಕಿಲ್ಲ. ಅವ್ರು ನನಗೆ ಒಂದು ಬ್ಯೂಟಿಫುಲ್ ಡಿಸೈನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡರ್ಡ್ ಏನಂತಾರೆ ನಾಟ್ ವರ್ಕ್ ಬ್ಲೌಸನ್ನು ಮಾಡಿ ಕಳಿಸಿದ್ದಾರೆ. ಸೊ ಕೈಯಲ್ಲಿ ಕೂಡ ನಾಟ್ ವರ್ಕ್ ಬಂದಿದೆ. ಇಲ್ಲಿರೋ ಜರಿನ ಇಲ್ಲೊಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಚಿಕ್ಕ ಚಿಕ್ಕ ಇದಕ್ಕೇನು ಅಂತಾರೆ, ಚಿಟಿ ಚಿಟಿ ಅಂತಾರೆ ಇದನ್ನ. ಸೊ ನಮ್ಮ ಆಸೆ ಸೀರಿಯಲ್ ಇಂಚರ ಅವರ ಅಕ್ಕ ಮಾನ್ಸಿ ಜೋಶಿದು ಮದುವೆಗೆ ನಾನು ಈ ಬ್ಲೌಸ್ ಮತ್ತೆ ಸಾರಿ ಹಾಕಿದ್ದೆ. ತುಂಬಾ ಜನ ನನಗೆ DM ಮಾಡಿದ್ರಿ ಬ್ಲೌಸ್ ಡಿಸೈನ್ ತೋರಿಸಿ ಅಂತ. ಸೊ ಎಸ್, ಸಿಂಪಲ್ ಹ್ಯಾಂಡ್ ವರ್ಕ್ ಬಂದಿದೆ. ಇದು ಪೂರ್ತಿ ಹ್ಯಾಂಡ್ ವರ್ಕೇ ಆಗಿರುತ್ತೆ. ಕೈಗೂ ಕೂಡ ಹ್ಯಾಂಡ್ ವರ್ಕ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಸಿಂಪಲ್ ಆಗಿ ಚಿಟಿ ಚಿಟಿ ಎಲ್ಲ ಮಾಡಿಕೊಟ್ಟಿದ್ದಾರೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಇನ್ನೊಂದು ಬ್ಲೌಸ್ ತೋರಿಸ್ಬಿಡ್ತೀನಿ. ಸೊ ಇದು ಸ್ವಲ್ಪ ಜಾಸ್ತಿ ವರ್ಕ್ ಬಂದಿರೋದು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ಲೌಸ್ ಇದು. ಸೊ ರೀಸೆಂಟ್ಲಿ ನಾನು ಇದನ್ನ ವಿಂಟೇಜ್ ಫೋಟೋಶೂಟಲ್ಲಿ ಹಾಕಿದ್ದೆ. ಹಾಗೆ ನನ್ನ ನೀರೇ ಸೀರೆ ಪೇಜ್ ಪೈಥಣಿ ಸಾರಿಗೆ ನಾನು ಈ ಬ್ಲೌಸನ್ನೇ ಹಾಕಿದ್ದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ವರ್ಕು ನೋಡಿ. ಎಸ್, ಸೊ ನನ್ನ ನೆಕ್ಸ್ಟ್ ಡಿಸೈನರ್ ಬಂದು ಯಾರ್ದು ತೋರಿಸ್ಲಿ. ನಾನು ತುಂಬ ಜಾಸ್ತಿ ಬ್ಲೌಸ್ ಹೊಲಿಸ್ತೀನಿ ಅವ್ರ ಹತ್ರ, ಅವ್ರದ್ದೇ ತೋರಿಸ್ಬಿಡ್ತೀನಿ. ಎಸ್, ತುಂಬ ಬ್ಲೌಸಸ್ ನನಗೆ ಹೆಚ್ಚು ಕಮ್ಮಿ ಒಂದು 4 ಇಯರ್ಸಿಂದ ನಾನು 4-5 ಇಯರ್ಸಿಂದ ನಾನು ವೃತ್ತಿಗೆ 3 ಅಲ್ವಾ, 4 ಇಯರ್ಸಿಂದ ನಾನು ಅವ್ರ ಹತ್ರ ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ಅನ್ವಿತಿ ಅಂತ, ಜಯನಗರ್ ಸುತ್ತಮುತ್ತ ನೀವು ಎಲ್ಲೇ ಇದ್ರೂ ಜಯನಗರ್ 4th ಬ್ಲಾಕಲ್ಲಿ ಇವರ ಶಾಪ್ ಬರುತ್ತೆ. ಸೊ ಇದು ನೋಡಿ, ಬ್ಯೂಟಿಫುಲ್ ಹ್ಯಾಂಡ್ ಎಂಬ್ರಾಯ್ಡರ್ಡ್, ಕಂಪ್ಲೀಟ್ ಬ್ಲೌಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ನನಗೆ ಕಳಿಸಿಕೊಟ್ಟಿರೋದು ಅವರು. ಬ್ಯೂಟಿಫುಲ್ ಪರ್ಲ್ಸನ್ನು ಯೂಸ್ ಮಾಡಿದ್ದಾರೆ, ಕಟ್ದಾನ ಯೂಸ್ ಮಾಡಿದ್ದಾರೆ, ಹಾಗೆ ನೆಟ್ಟನ್ನು ಯೂಸ್ ಮಾಡಿರುವಂಥ ಒಂದು ಬ್ಲೌಸು. ಇದಕ್ಕೆ ತುಂಬ 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 ಕೆಲಸ ಹಿಡಿಯುತ್ತೆ ಇದು. ಆದರೆ ಇವರು ಎಂಬ್ರಾಯ್ಡ್ರಿ ನನಗೆ ತುಂಬ ಇಷ್ಟ. ನನಗೆ ಸುಮಾರು ಬ್ಲೌಸಸ್ ವಿತ್ ಎಂಬ್ರಾಯ್ಡ್ರಿ ಮಾಡಿಕೊಟ್ಟಿದ್ದಾರೆ. ಸೊ ಇದು ಒಂದು ಬ್ಯೂಟಿಫುಲ್ ಅಜ್ರಕ್ ಸಾರಿಗೆ ಈ ಥರ ಒಂದು, ಆ್ಯಕ್ಚುಲಿ ಇದು ಬ್ಲೌಸ್ ಪೀಸಲ್ಲಿ ಇಲ್ಲವೇ ಇಲ್ಲ, ಇವರು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಿರರ್ ಹ್ಯಾಂಡ್ ವರ್ಕ್ ಮಾಡಿ ಕಳಿಸಿದ್ದಾರೆ. ನಾನು ಇದನ್ನ ಇನ್ನೂ ಹಾಕಿಲ್ಲ. ನಾನು ಯಾವ್ದಾದ್ರು ಒಂದು ಒಳ್ಳೆ ಒಕೇಶನ್ಗೆ ಹಾಕೋಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಮಾಡ್ಕೊಡ್ತಾರೆ. ಇದು ಕೂಡ ಹ್ಯಾಂಡ್ ವರ್ಕ್, ಬ್ಯೂಟಿಫುಲ್ ಹ್ಯಾಂಡ್ ವರ್ಕ್. ಇದು ನೆಟ್ ಡಿಸೈನ್ ಬರುತ್ತೆ, ಚಂದ ಇದೆ ನೋಡಿ. ಹಿಂದೆಗಡೆನು ಬ್ಯಾಕ್ ಓಪನ್ ಥರ ಬಂದು ಬ್ರಾಡ್ ಓಪನ್ ಬ್ಯಾಕ್. ಸೊ ಒಂದು ವೆಲ್ವೆಟ್ ಬ್ಲೌಸ್ ಪೀಸ್ ಕಳಿಸಿದೆ ಆಯ್ತಾ, ಪ್ಲೇನ್ ವೆಲ್ವೆಟ್ ಬ್ಲೌಸ್ ಪೀಸ್ ಕಳಿಸಿದೆ ನೋಡಿ. ಇವ್ರು ಎಷ್ಟು ಚಂದ ಮಾಡಿ ಕಳಿಸಿದ್ದಾರೆ. ಇದು ಗೋಟಪತಿ ಅಂತ ಹೇಳ್ತಾರೆ, ಇದಕ್ಕೆ ಗೋಟಪತಿ ಅಂತಾರೆ. ಆ ವರ್ಕು ಗೋಟಪತಿ ವರ್ಕ್ ಬಂದು ಜರ್ದೋಸಿ ಯೂಸ್ ಮಾಡಿದ್ದಾರೆ, ಜರ್ದೋಸ್. ಹಾಗೆ ಥ್ರೆಡ್ ವರ್ಕು ತುಂಬ ಚೆನ್ನಾಗಿದೆ. ಇದು ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿದೆ. ಸೊ ಫುಲ್ ಬ್ಲೌಸ್ ಹೀಗೆ ಬರುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ? ಓಕೆ, ಸೊ ನನ್ನ ನೆಕ್ಸ್ಟ್ ಡಿಸೈನರ್ ಬಂದು ಅಕ್ಷತಾ, ಅರಿಷ್ಟಾ ಬುಟೀಕ್ ಬಂದು ಮಲ್ಲಥಳ್ಳಿ ಸುತ್ತಮುತ್ತ ಎಲ್ಲೇ ಇದ್ರು ನೀವು, ಅಂದರೆ ನಾಗರಬಾವಿ, ವಿಜಯನಗರ್, ಕೆಂಗೇರಿ, ಉಳ್ಳಾಳಿ ಈ ಕಡೆ ಸುತ್ತಮುತ್ತ ಇದ್ರೆ ನೀವು ಇಲ್ಲಿ ಹೋಗ್ಬೋದು. ಸೊ ಇವ್ರ ಹತ್ರ ನಾನು ಸ್ವಲ್ಪ ಜಾಸ್ತಿ ಪ್ಯಾಟರ್ನ್ಡ್ ಬ್ಲೌಸಸ್ ಹೊಲಿಸ್ಕೊತೀನಿ. ವರ್ಕ್ ಅನ್ನೋದಕ್ಕಿಂತ ವರ್ಕ್ ಬ್ಲೌಸು ಹೊಲಿಸ್ಕೊಂಡಿದ್ದೀನಿ ಸುಮಾರು, ಬಟ್ ಪ್ಯಾಟರ್ನ್ಡ್ ಬ್ಲೌಸಸ್ಸು ತುಂಬ ಚೆನ್ನಾಗಿ ಹೊಲಿತಾರೆ ನೋಡಿ. ಇದು ಆ್ಯಕ್ಚುಲಿ ಇದ್ರದ್ದೊಂದು ಸ್ಪೆಷಾಲಿಟಿ ಇದೆ, ಏನು ಅಂತ ಹೇಳ್ಬಿಡ್ತೀನಿ. ಸೊ ಇದು ಒಂಥರ ಬ್ಯಾಕ್ ಓಪನ್ ಬ್ಲೌಸು. ನನಗೆ ಇದು ತುಂಬ ಡೀಪ್ ಆಗಿಬಿಟ್ಟಿತ್ತು. ಏನು ಮಾಡೋದು, ಇದನ್ನು ಹಾಕೊಳಕ್ಕೆ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ಆಗಿಬಿಡ್ತು. ಸೊ ಅಕ್ಷತಂಗೆ ಹೇಳಿದೆ, ಅಕ್ಷತಾ ನನಗೆ ಇದು ಡೀಪ್ ಆಗ್ತಾ ಇದೆ, ಏನು ಮಾಡಲಿ ಅಂತ. ನೀವು ಕಳಿಸ್ಕೊಡಿ, ನಾನು ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀನಿ ಅಂತಂದರು. ಸೊ ನೀಟಾಗಿ ಗೊತ್ತಾಗ್ದಂಗೆ ಬ್ಯೂಟಿಫುಲ್ ಆಗಿ ಅದನ್ನು ಕೂಡ ಒಂದು ಡಿಸೈನ್ ಥರ ಮಾಡಿ ಕಳಿಸ್ಕೊಟ್ರು. ಸೊ ಯುನೋ ಸ್ಕಿಲ್ ಇರಬೇಕು ಪ್ರತಿಯೊಂದಕ್ಕೂ. ಸೊ ಅಕ್ಷತಾ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಡಿಸೈನರ್ಸ್. ಇದು ಕೂಡ ಪ್ಯಾಟರ್ನ್ ಬ್ಲೌಸ್. ಇದು ಫುಲ್ಲು, ಇದು ಇನ್ನೂ ಹಾಕಿಲ್ಲ ನಾನು, ಇದು ಹಾಕಿಲ್ಲ ಹಾಕಬೇಕು. ಸೊ ಸ್ಪೆಷಲ್ ಒಕೇಶನ್ಸ್ಗೆ ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಫುಲ್ ಪಫ್ ಬಂದು ಇಲ್ಲಿ ಎಲ್ಬೋ ಸ್ಲೀವ್ಸ್ ಬರುತ್ತೆ
ಸೊ ಹಿಂದೆಗಡೆ ಫುಲ್ ವರ್ಕ್ ಬಂದಿದೆ, ಮುಂದೆಗಡೆ ಫುಲ್ ವರ್ಕ್ ಬಂದಿದೆ. ಸೊ ಇನ್ನೊಂದು ನಿಮಗೆ ವರ್ಕ್ ಬ್ಲೌಸ್ ತೋರಿಸ್ಬಿಡ್ತೀನಿ ಅವ್ರದ್ದು. ಸೊ ಇದು ಅವ್ರದ್ದು ವರ್ಕ್ ಬ್ಲೌಸ್, ಹ್ಯಾಂಡ್ ವರ್ಕ್ ಇದು ಈ ಥರ ಬರುತ್ತೆ. ಹಾಗೆ ಇದು ಅಷ್ಟೇ, ಇದು ಇನ್ನೂ ಹಾಕಿಲ್ಲ ನಾನು. ಎಸ್, ಸೊ ಸಿಲ್ವರ್ ಜರಿ ಬರುತ್ತೆ ಸಾರಿಲಿ. ಸೊ ಹಾಗಾಗಿ ಈ ಬ್ಲೌಸ್ಗೂ ಕೂಡ ಸಿಲ್ವರ್ ಜರಿ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಸೊ ನನ್ನ ನೆಕ್ಸ್ಟ್ ಡಿಸೈನರ್ ಬಂದು ವರ್ಸಟೈಲ್ ಡಿಸೈನರ್ ಸ್ಟುಡಿಯೋ. ಸೊ ಇವರು ಜೆ ಪಿ ನಗರ್ ಸುತ್ತಮುತ್ತ ಎಲ್ಲೇ ನೀವಿದ್ರು, ಬನ್ನೇರ್ಘಟ್ಟ, ಜೆ ಪಿ ನಗರ್ ಎಲ್ಲಾದರೂ ಇದ್ರೆ ನೀವು ಆರಾಮಾಗಿ ಇವ್ರ ಹತ್ರ ಹೋಗಿ ಹೊಲಿಸ್ಕೋಬೋದು. ಸೊ ಇವ್ರ ಹತ್ರ ನಾನು ತುಂಬ ವರ್ಕ್ಡ್ ಬ್ಲೌಸಸ್ ಮಾಡಿಸ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ನೇಹಾದು ಮಗುದು ನಾಮಕರಣಕ್ಕೆ ಹೋದಾಗ ಈ ಸೀರೆ ಉಟ್ಟಿದ್ದೆ. ಇದಕ್ಕೂ ಕೂಡ ತುಂಬ ಜನ ನನಗೆ ಕೇಳಿದ್ರಿ ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋದು ಹೇಳಿ ಅಂತ. ಸೊ ಬ್ಯೂಟಿಫುಲ್ ಡಿಸೈನ್ ಇದು ಕೂಡ. ಹಾಗೆ ಇದು ನೋಡಿ, ಇದು ನನ್ನ ಮೋಸ್ಟ್ ಫೇವ್ರೆಟ್. ರೀಸೆಂಟ್ಲಿ ಒಂದು ಫೋಟೋ ಶೂಟಲ್ಲಿ ಹಾಕ್ಕೊಂಡಿದ್ದೆ ನಾನು. ಇವ್ರದ್ದು ವರ್ಕು ಸಖತ್ತಾಗಿರುತ್ತೆ, ವೆರಿ ನೈಸ್. ಶಿ ಹ್ಯಾಸ್ ವೆರಿ ಗುಡ್ ಐಡಿಯಾಸ್. ನಾನು ಇವತ್ತು ಏನು ಮಾತಾಡಿದ್ದೀನಲ್ಲ, ಅಷ್ಟೂ ಡಿಸೈನರ್ಸ್ ತುಂಬ ಸ್ಕಿಲ್ಫುಲ್, ತುಂಬ ಪ್ಯಾಷನೇಟ್. ಅವರ ಕೆಲಸದ ಮೇಲೆ ತುಂಬ ಪ್ಯಾಷನ್ ಇದೆ ಅವ್ರಿಗೆ. ವಾಟರ್ ಫಾಲ್ಸ್ ಥರ ಬಂದಿದೆ ನೋಡಿ ಇದು ಸ್ಲೀವ್ಸು. ಸೊ ಈ ಬ್ಲೌಸ್ ಕೂಡ ಅವರೇ ಹೊಲಿದು ಕಳಿಸಿರೋದು. ತುಂಬ ಚೆನ್ನಾಗಿದೆ ಇದು, ವೆರಿ ನೈಸ್. ನಾಟ್ ವರ್ಕ್ ಬರುತ್ತೆ, ಕಟ್ದಾನ ಇದೆ, ಪರ್ಲ್ಸ್ ಇದೆ, ಎಲ್ಲ ಇದೆ. ಇದು ಸ್ಲೀವ್ಸ್ ಬರುತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಇವ್ರ ಬಗ್ಗೆ ಹೇಳಿದ್ದೆ. ವಾವ್ರಿ ಅಂತ, ನೆಲಮಂಗಲ ಸುತ್ತಮುತ್ತ ಯಾರಾದರೂ ನೀವಿದ್ರೆ ನೀವು ಇವ್ರ ಹತ್ರ ಹೋಗ್ಬೋದು. ತುಂಬ ಚೆಂದ ಡಿಸೈನ್ ಮಾಡಿ ಕಳಿಸಿದ್ದಾರೆ. ಅವ್ರಿಗೂ ತುಂಬ ಒಳ್ಳೊಳ್ಳೆ ಐಡಿಯಾಸ್ ಇದೆ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟೆಡ್. ಬಿಕಾಸ್ ನೆಲಮಂಗಲ ನನಗೆ ತುಂಬ ದೂರ ಆಗುತ್ತೆ, ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದು ಸಲನೂ ಅವ್ರನ್ನ ನೋಡೂ ಇಲ್ಲ, ನಾನು ಅವ್ರ ಡಿಸೈನರ್ ಸ್ಟುಡಿಯೋಗೆ ಹೋಗಿಲ್ಲ ಆಯಿತಾ. ಆದರೆ ಅವರು ನನಗೆ ಬ್ಯೂಟಿಫುಲ್ ಆಗಿರೋ ನೋಡಿ ಈ ವರ್ಕ್ ಬ್ಲೌಸನ್ನು ಮಾಡಿ ಕಳಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಕೂಡ. ಒಂದು ಪುಟ್ಟ ಪಫ್ ಬಂದಿದೆ ಇಲ್ಲಿ, ಪುಫ್ ಅಂತಾರೆ, ಪುಫ್ ಸ್ಲೀವ್ಸ್. ಸೊ ಫುಲ್ ಹ್ಯಾಂಡ್ ವರ್ಕ್ ಇದು, ನಾಟ್ ವರ್ಕ್ ಬಂದು ಸಿಂಪಲ್ ಹ್ಯಾಂಡ್ ವರ್ಕು. ನಾನು ರೀಸೆಂಟಾಗಿ ಆಸೆಯಲ್ಲಿ ಇದನ್ನು ಹಾಕ್ಕೊಂಡಿದ್ದೆ ಬರ್ಡೇ ಎಪಿಸೋಡ್ಗೆ. ತುಂಬ ವಿಂಟೇಜ್ ಆಗಿದೆ ಇದು, ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಕೂಡ. ಇದಿನ್ನೂ ಹಾಕಿಲ್ಲ, ನಾನು ಹೇಳ್ದಾಗೆ ಹಾಕಕ್ಕಿದು ಮನ್ಸು ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಕ್ಯೂಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಸೊ ಡೋರಿ ಕೂಡ ತುಂಬ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಮಾಡಿ ಕಳಿಸಿದ್ದಾರೆ. ಸೊ ವೆರಿ ಹಾರ್ಡ್ ವರ್ಕಿಂಗ್ ಎಲ್ಲರೂ ಹೆಣ್ಮಕ್ಳು ಇವಾಗ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಬುಟೀಕ್ ಓಪನ್ ಮಾಡಿ ನೋಡಿ. ಇದೊಂದು ಡಿಫ್ರೆಂಟ್ ಸ್ಲೀವ್ಸು, ಒಂಥರ ಪುಫ್ ಬಂದು ಇಲ್ಲಿ ಎಲ್ಬೋ ಸ್ಲೀವ್ಸ್ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದು. ನೋಡಿ ಇದನ್ನು ಏನಂತಂದರೆ ಕೆಳಗಡೆ ಬಂದಿದ್ದ ಬಾರ್ಡರ್ನ ಮೇಲ್ಗಡೆ ಹಾಕ್ಕೊಂಡಿದ್ದಾರೆ. ಎಷ್ಟು ನೀಟಾಗಿ, ಎಷ್ಟು ಚೆಂದ ಕಾಣುತ್ತೆ ನೋಡಿ, ಸಮಥಿಂಗ್ ಡಿಫ್ರೆಂಟ್. ಸೊ ನನಗೆ ಪ್ಯಾಟರ್ನ್ ಬ್ಲೌಸ್ ಮಾಡಿ ಕಳಿಸಿ ಇದಕ್ಕೆ ಅಂತ ಹೇಳಿದ್ದೆ. ಸೊ ಇಲ್ಲೊಂದು ಬೇರೆ ಥರ ಶೇಪ್ ಕೊಟ್ಟಿದ್ದಾರೆ. ಆಮೇಲೆ ಇದು ಪುಫ್ ಸ್ಲೀವ್ಸ್ ಬರುತ್ತೆ. ಸೊ ನಾನು ಇತ್ತೀಚೆಗೆ ತುಂಬ ಹೊಲಿಸ್ಕೊಳ್ಳುವಂಥ ನನ್ನ ಫೇವ್ರೆಟ್ ಡಿಸೈನರ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ. ಆ್ಯಂಡ್ ಇವ್ರ ಹತ್ರ ನಾನು ತುಂಬ ಫ್ರೀಕ್ವೆಂಟಾಗಿ ಬಟ್ಟೆ ಹೊಲಿಸ್ಕೊತಾ ಇರ್ತೀನಿ, ಬ್ಲೌಸಸ್ ಹೊಲಿಸ್ಕೊತಾ ಇರ್ತೀನಿ. ಹಾಗೆ ಬೇರೆ ಥರ ನೋಡಿ ಇದನ್ನು ಕೂಡ ನಾನು ಹೊಲಿಸ್ಕೊಂಡಿರೋದೆ. ಸೊ ನನಗೆ ರೆಡಿ ಟು ಏನಂತಾರೆ, ಮೇಡ್ ಟು ಆರ್ಡರ್ ಅಂತಾರಲ್ಲ, ಆ ಥರದ್ದು ನನಗಿಷ್ಟ. ನಾನೇ ಮೆಜರ್ಮೆಂಟ್ ಕೊಟ್ಟು ಹೊಲಿಸ್ಕೊಳ್ಳೋದಕ್ಕೆ ನನಗಿಷ್ಟ ರೆಡಿಮೇಡ್ಗಿಂತ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಓಕೆ ಅಲ್ವಾ? ಅಷ್ಟೇ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ನೆಕ್ಸ್ಟ್ ಯಾವ ಹಾಲ್ ವಿಡಿಯೋ ಮಾಡಲಿ, ಸಾರೀಸ್ ಮಾಡಲ, ಏನು ಮಾಡಲಿ ಅಂತ ನನಗೊಂದು ಸಜೆಷನ್ ಕೊಡಿ. ಥ್ಯಾಂಕ್ ಯು ಆಲ್. ಬರಲಿಲ್ಲ ನನ್ನ ಕೈ ನೋಡಿ, ಬಂತು ಪಾಪ 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 ಅಂತ ಒಂದು ಮ್ಯೂಸಿಕ್ ಆಗ್ತಿಯಲ್ಲ.